ವೆಲ್ಕಮ್ ಬ್ಯಾಕ್. ಡ್ರಗ್ಸ್ ದಂಧೆಯಲ್ಲಿ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಕೆಲ ರಾಜಕಾರಣಿಗಳ ಹೆಸರು ಕೂಡ ಕೇಳಿ ಬಂದಿದೆ. ಆದ್ರೆ ಯಾವುದೇ ಒತ್ತಡಕ್ಕೂ ಮಣಿಯಲ್ಲ ಅಂತ ಸಚಿವ ಸಿ.ಟಿ. ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಿನ್ನೆ ಒಂದು ಚರ್ಚೆಗಳಾಗ್ತಾ ಇತ್ತು. ಪ್ರಭಾವಿಗಳ ಮಕ್ಕಳು ಕೂಡ ಇದ್ದಾರೆ, ಈ ದಂಧೆಯಲ್ಲಿ ಇದ್ದಾರೆ, ಅವರು ಕೂಡ ಕನ್ಸ್ಯೂಮರ್ ಆಗಿದಾರ ಅಥವಾ ಪೆಡ್ಲರ್ಗಳಾಗಿದಾರ, ಈ ವಿಚಾರವಾಗಿ ಒಂಥರ ಚರ್ಚೆಗಳಾಗ್ತಾ ಇತ್ತಲ್ಲ. ಸೊ ಯಾವುದೇ ಒತ್ತಡಕ್ಕೂ ಮಣಿಯೋದಿಲ್ಲ ಅಂತ ಸಚಿವ ಸಿ.ಟಿ. ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖಾ ತಂಡದ ಮೇಲೆ ಒತ್ತಡ ಆಗ್ತಾ ಇದೆ, ಮಾಫಿಯಾದಲ್ಲಿ ಯಾರೇ ಇದ್ರೂ ಸರಿ, ಯಾರನ್ನೂ ಬಿಡಲ್ಲ ಅಂತ ಸಿ.ಟಿ. ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. 84ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗಾಗಿ ಕರೆದೊಯ್ದು ಕೆಲವರನ್ನ ಮೇಲ್ನೋಟದ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದೆ, ಕೆಲವ್ರನ್ನ ಎನ್ಕ್ವೈರಿ ಮಾಡಿ ಬಿಡುವಂಥ ಕೆಲಸ ಮಾಡಿದೆ. ಇದರಿಂದಲೇ ಗೊತ್ತಾಗುತ್ತೆ ಸರ್ಕಾರ ರಾಜಿ ಮಾಡಿಕೊಂಡಿಲ್ಲ, ಗಂಭೀರವಾಗಿ ತೆಗೆದುಕೊಂಡಿದೆ. ಯಾವುದೇ ಈಗಾಗಲೇ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಯಾವ ಒತ್ತಡಗಳಿಗೂ ಮಣಿಯೋದಿಲ್ಲ, ಎಷ್ಟೇ ಪ್ರಭಾವಿಗಳಿದ್ದರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ತೀವಿ ಮತ್ತು ಬೇರ್ ಸಹಿತ ಕಿತ್ತಾಕುವಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರೋದಲ್ಲ, ಹೊರ ರಾಜ್ಯ ಮತ್ತು ಹೊರ ದೇಶಗಳವರೆಗಿನ ಸಂಪರ್ಕವೂ ಇದೆ. ಇದು ಕೆಲವು ಕಡೆ ಭಯೋತ್ಪಾದಕರ ಜೊತೆಗೆ ತಳುಕು ಹಾಕಿದೆ, ಕೆಲವು ಕಡೆಗಳಲ್ಲಿ ರಾಜಕೀಯ ವ್ಯಕ್ತಿಗಳ ಜೊತೆಗೆ ತಳುಕು ಹಾಕ್ಕೊಂಡಿದೆ, ಕೆಲವು ಕಡೆಗಳಲ್ಲಿ ಸಿನಿಮಾ ನಟರುಗಳು ಸೆಲೆಬ್ರಿಟಿಗಳಿಗೆ ತಳುಕು ಹಾಕ್ಕೊಂಡಿದೆ. ಯಾರೇ ಇದ್ದರೂ ಸರಿಯೇ ಯುವ ಜನರನ್ನ ಈ ಪಿಡುಗಿನಿಂದ ಮುಕ್ತಗೊಳಿಸಬೇಕಾಗಿರೋವಂಥ ಜವಾಬ್ದಾರಿ ಸರ್ಕಾರದ್ದಿದೆ. ಇದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡಿಸ್ತಾ ಇದ್ದೀವಿ. ಇದು ಸಿ.ಟಿ. ರವಿ ಅವರ ಮಾತು. ಯಾರನ್ನು ಕೂಡ ಬಿಡಲ್ಲ, ಒತ್ತಡ ಬರ್ತಾ ಇದೆ ಅನ್ನೋ ಮಾತನ್ನ ಅಲ್ಲಿ ಸಚಿವರು ಒಪ್ಕೊಂಡಿದ್ದಾರೆ. ತನಿಖಾ ತಂಡದ ಮೇಲೆ ಈ ಡ್ರಗ್ಸ್ ದಂಧೆ ವಿಚಾರವಾಗಿ, ಜಾಲದ ವಿಚಾರವಾಗಿ ಒತ್ತಡಗಳು ಬರ್ತಾ ಇದೆ. ಮಾಫಿಯಾದಲ್ಲಿ ಯಾರೇ ಇದ್ರೂ ಕೂಡ, ಯಾರ ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಬಿಡೋದಿಲ್ಲ ಅಂತ ಸಿ.ಟಿ. ರವಿ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ.